ಹಾಯ್ ಫ್ರೆಂಡ್ಸ್, ನಮಸ್ತೆ. ಈ ದಿನ ನಾನು ಯಾವುದ್ರ ಬಗ್ಗೆ ಹೇಳ್ಬೇಕಂತಿದ್ದೀನಿ ಅಂದರೆ, ಮ್ಯಾಕ್ಸಿಮಮ್ ನೀವು ಸಣ್ಣವರಿದ್ದಾಗೆಲ್ಲ ಕೇಳಿರ್ತೀರ, ಸ್ಕೂಲ್ಗಳಲ್ಲಿ ದೊಡ್ಡವರು ಹಿರಿಯವರು ಹೇಳ್ತಾ ಇರ್ತಾರೆ. ಏನಂತ ಹೇಳಿ, ಜೀವನದಲ್ಲಿ ಗುರಿ ಇರಬೇಕು, ಜೀವನದಲ್ಲಿ ಗುರಿ ಇರಬೇಕು, ಗುರಿ ಇರಬೇಕು. ಓಕೆ, ಎದಕ್ಕೆ ಹೇಳ್ತಾ ಇದ್ದೀರ ಆ ಮಾತು? ಬಟ್ ಆ್ಯಕ್ಚುಲಿ ಏನಂತಾರೆ, ಗುರಿ ಇರಬೇಕು ಅಂತ ಹೇಳ್ತಾ ಇದ್ರು. ಆ ಗುರಿ ನಮಗೆ ಯಾವ ರೀತಿ ಯೂಸ್ ಮಾಡುತ್ತೆ, ನಮ್ಮನ್ನ ಯಾವ ರೀತಿ ಎಲ್ಲಿಗೆ ತೊಗೊಂಡೋಗುತ್ತೆ, ಆ ಗುರಿ ಎದಕ್ಕೆ ಇರಬೇಕು ಅನ್ನೋದ್ರ ಬಗ್ಗೆ ಮ್ಯಾಕ್ಸಿಮಮ್ ಜನ ಹೇಳಿರೋದಿಲ್ಲ. ಯಾಕೆ ಹೇಳಿರೋದಿಲ್ಲ ಅಂದರೆ, ಅವ್ರಿಗೆ ಯಾರೊಬ್ರು ಹೇಳ್ತಾರೆ, ಯಾರು ಹೇಳಿರ್ತಾರೆ, ಕಷ್ಟಪಟ್ಟು ಜೀವನದಲ್ಲಿ ಯಾರು ಮ್ಯಾಗ್ ಬಂದಿರ್ತಾರಲ್ಲ ಅವ್ರು ಹೇಳಿರ್ತಾರೆ. ಏನಂತ ಹೇಳಿ, ಜೀವನದಲ್ಲಿ ಗುರಿ ಇರಬೇಕು. ಓಕೆ, ಗುರಿ ಇರಬೇಕು. ಯಾಕಿರ್ಬೇಕು ಗುರಿ? ಯಾಕಿರಬೇಕು ಗುರಿ ಅಂದರೆ, ಇವಾಗ ಎಕ್ಸಾಂಪಲು, ಸಣ್ಣ ಎಕ್ಸಾಂಪಲ್ ಕೊಡ್ತೀನಿ. ಇವಾಗ ನಾವು ಎಲ್ಲಿಗೆ ಹೋಗ್ಬೇಕಾಗಿತ್ತು, ಒಂದು ಶಾಪಿಂಗ್ ಮಾಲಲ್ಲಿ ಹೋಗಿ ನನಗೆ ಬಿಡ್ತಾರೆ. ಆ ಶಾಪಿಂಗ್ ಮಾಲ್ ಹೋಗಿಬಿಟ್ಮೇಲೆ ನನಗೆ ಫಸ್ಟ್ ಆಫ್ ಆಲ್, ಶಾಪಿಂಗ್ ಮಾಲ್ ಅಂದರೆ ಮ್ಯಾಕ್ಸಿಮಮ್ ಎಲ್ಲರಿಗೂ ಗೊತ್ತಿರುತ್ತೆ, ಅಲ್ಲಿ ಇಂಥದ್ದೇ ವಸ್ತು ಸಿಗುತ್ತೆ ಅನ್ನೋಂಗಿಲ್ಲ. ಪ್ರತಿಯೊಂದು ವಸ್ತುಗಳು ಸಿಗ್ತವೆ. ಜಸ್ಟ್ ಲೈಕ್ ಅವರ್ ಥಾಟ್ಸ್, ನಮ್ಮ ಆಲೋಚನೆಗಳ ಟೈಪ್ ಎಲ್ಲ ಇರ್ತವೆ. ಎಲ್ಲ ರೀತಿಯ ಆಲೋಚನೆಗಳು ನಮ್ಮ ತಲೆಯಲ್ಲಿ ಇರ್ತವೆ, ಗೊತ್ತಾನೆ? ಸೊ ಆ ರೀತಿ ಇದ್ದಾಗ ನಾವು ಆ ಕಾಂಪ್ಲೆಕ್ಸ್ ಒಳಗಡೆ ಹೋದ ಕೂಡಲೇ ನಮ್ಗೇನು ಅನಿಸುತ್ತೆ, ಮೈಂಡಲ್ಲಿ ಗುರಿ ಇಲ್ಲ, ನನಗೆ ಯಾವ ವಸ್ತು ಬೇಕು ಅನ್ನೋದ್ರ ಬಗ್ಗೆ ನನಗೆ ಕ್ಲಾರಿಟಿ ಇರೋದಿಲ್ಲ. ಸೊ ಅವಾಗ ಏನಾಗುತ್ತೆ, ನಾನು ಒಳಗಡೆ ಹೋದ್ಮೇಲೆ ನಾನೇನು ಮಾಡ್ತೀನಿ, ಬಿಸ್ಕೆಟ್ ತೊಗೊಳ್ಳ, ಚಾಕ್ಲೇಟ್ ತೊಗೊಳ್ಳ, ಬಟ್ಟೆ ತೊಗೊಳ್ಳ, ಬೆಲ್ಟ್ ತೊಗೊಳ್ಳ, ಅಥವಾ ಚೆನ್ನಾಗಿ ಕಾಣಲಿಕ್ಕೆ ಗಾಗಲ್ ತೊಗೊಳ್ಳ. ಸೊ ಈ ರೀತಿ 108 ಆಲೋಚನೆಗಳು ಬರಕ್ಕೆ ಬಂದ್ಕೊಡ್ತವೆ. ಏನಾಗುತ್ತೆ, ಒಳಗಡೆ ಹೋದ್ಮೇಲೆ ನನಗೆ ಗುರಿ ಇಲ್ಲ ಅಥವಾ ನನಗೆ ಏನು ಬೇಕು ಅನ್ನೋದು ನನ್ನ ತಲೆಯಲ್ಲಿ ಇಲ್ಲ ಅಂದಮೇಲೆ ಅಲ್ಲೇನಾಗುತ್ತೆ, ಟೈಮ್ ವೇಸ್ಟ್ ಆಗುತ್ತೆ. ಏನಾಗುತ್ತೆ, ಟೈಮ್ ವೇಸ್ಟ್ ತುಂಬ ಆಗುತ್ತೆ. ಸೊ ನನಗೆ ಏನು ಬೇಕು? ಸೊ ನನಗೊಂದು ಬೆಲ್ಟ್ ಬೇಕಾಗಿತ್ತು, ನನಗೆ ಹಾಕಲಿಕ್ಕೆ ಬೆಲ್ಟ್. ನಾನೇನು ಮಾಡ್ತೀನಿ, ಟೈಮ್ ವೇಸ್ಟ್ ಮಾಡೋದಿಲ್ಲ. ನಾನೇನು ಮಾಡ್ತೀನಿ, ಡೈರೆಕ್ಟಾಗಿ ಅಲ್ಲಿ ಯಾರು ಇರ್ತಾರೆ, ಶಾಪ್ ಕೀಪರ್ ಅಂತ ಅವ್ರ ತಲೆ ಕೇಳ್ತೀನಿ, ಇಲ್ಲಿ ಬೆಲ್ಟ್ ಎಲ್ಲಿ ಅವೈಲೇಬಲ್ ಇದೆ, ಸೊ ಇಂಥ ಜಾಗದಲ್ಲಿದೆ ನೋಡಿ ಸರ್, ಹೋಗಿ ಅಂತ ಹೇಳ್ತಾರೆ. ಸೊ ನಾನೇನು ಮಾಡ್ತೀನಿ, ಆ ಜಾಗಕ್ಕೆ ಹೋಗ್ತೀನಿ. ಹೋಗಿ ನನಗೇನು ಬೇಕು, ಬೆಲ್ಟ್ ಬೇಕು. ಸೊ ಅವ್ನಿಗೆ ಕೇಳ್ತೀನಿ, ಸರ್ ನನಗೆ ಬೆಲ್ಟ್ ಬೇಕು, ಬೆಲ್ಟ್ ಕೊಡಿ. ಸೊ ಅವಾಗ ಏನಾಗುತ್ತೆ, ನಾನು ಅವ್ನು ಬೆಲ್ಟ್ ತೋರಿಸ್ತೇನೆ, ನನಗೆ ಯಾವ ಬೆಲ್ಟ್ ಇಷ್ಟ ಇದೆ ಆ ಬೆಲ್ಟ್ ನಾನು ತಗೊಳ್ತೀನಿ. ನಾನೇನು ಮಾಡ್ತೀನಿ, ಆ ಜಾಗದಿಂದ ಹೊರಗಡೆ ಬರ್ತೀನಿ. ಓಕೆ, ಸಮ್ ಟೈಮ್ ನಾನು ವೇಸ್ಟ್ ಮಾಡ್ಬೋದು ಅಲ್ಲಿ ಇಲ್ಲಿ ಓಡಾಡಿ. ಬಟ್ ಏನಾಯಿತು, ನನಗೆ ಬೇಕಾಗಿದ್ದೇನು, ನನಗೆ ಬೇಕಾಗಿದ್ದೇನಿತ್ತು, ಬೆಲ್ಟ್. ಸೊ ನಾನೇನು ಮಾಡ್ಕೊಂಡೆ, ಬೆಲ್ಟ್ ಪರ್ಚೇಸ್ ಮಾಡ್ಕೊಂಡೆ, ಆ ಶಾಪ್ನಿಂದ ಹೊರಗಡೆ ಬಂದೆ. ಇದು ನನ್ನ ಗುರಿ. ಸೊ ಅದೇ ರೀತಿ ಇಲ್ಲಿ ಏನಾಯ್ತು, ನನಗೆ ಟೈಮ್ ವೇಸ್ಟ್ ಆಗಲಿಲ್ಲ. ನಾನು ಏನು ಮಾಡ್ಬೇಕು ಅನ್ನೋ ಟೈಮ್ ವೇಸ್ಟ್ ಆಗಲಿಲ್ಲ. ತುಂಬ ಜನ ಏನು ಮಾಡ್ತಾರೆ, ಗುರಿ ಇರೋದಿಲ್ಲ, ಅವ್ರ ಆಲೋಚನೆಗಳು ಏನೇನೋ ಬರ್ತಾ ಇರ್ತವೆ, ಏನೇನೋ ಮಾಡಬೇಕು, ಏನೇನೋ ಹೋಗ್ಬೇಕು ಅಂತೇಳ್ಬಿಟ್ಟು ಏನು ಮಾಡ್ತಾರೆ, ತಪ್ಪು ದಾರಿಗಳು ಹೋಗ್ತಾರೆ. ಏನೇನು ಮಾಡ್ಬೇಕು ಅನ್ನೋದು ಅವ್ರಿಗೆ ಗೊತ್ತೇ ಇರೋದಿಲ್ಲ, ಎಲ್ಲಿ ಹೋಗ್ಬೇಕು ಅನ್ನೋದು ಅವ್ರಿಗೆ ಗೊತ್ತಿರೋದಿಲ್ಲ. ಹೌದಾ? ಸೊ ಮನುಷ್ಯನ ಆಲೋಚನೆ ಎಷ್ಟು ಇಂಪಾರ್ಟೆಂಟು ಅಂದರೆ, ಇವಾಗ ನೋಡಿ, ನಾನು ಆಲೋಚನೆ ಮಾಡಿದ್ರಷ್ಟೇ ಈ ದೇಹ ಚಲಿಸುತ್ತೆ. ಮ್ಯಾಕ್ಸಿಮಮ್ ಆಲೋಚನೆ ಇದು ಇವಾಗ ನಾನು ಕೈ ಆಡಿಸ್ತಾ ಇದ್ದೀನಿ ಅಂದ್ರೂ ಕೂಡ ಇದು ನನ್ನ ತಲೆಯಲ್ಲಿ ಬರ್ತಾ ಇರುತ್ತೆ, ನನ್ನ ಆಲೋಚನೆ ಬರ್ತಾ ಇರ್ತದೆ, ಕೈ ಇದು ಮಾಡ್ಬೇಕಂತೇಳಿ. ಸೊ ಎಲ್ಲಿ ನಿನ್ನ ಆಲೋಚನೆ ನಿಂದಿರುತ್ತೋ ಅಲ್ಲಿ ನಿನ್ನ ಜೀವನನೂ ನಿಂತಿರುತ್ತೆ. ಹೌದಾನೆ? ನನಗೆ ಗೊತ್ತಿರೋ ಮಟ್ಟಿಗೆ. ಸೊ ಹೀಗೆ ಬೆಲ್ಟ್ ತಗೊಂಡೆ, ನಾನು ಹೊರಗಡೆ ಬಂದೆ, ಶಾಪಿಂಗ್ ಮಾಲಲ್ಲಿ ನನ್ನ ಟೈಮ್ ವೇಸ್ಟು ಆಗಲಿಲ್ಲ. ಅದೇ ರೀತಿ ಗುರಿ ಅನ್ನೋದಿತ್ತು ಅಂದರೆ ನಾವೇನು ಮಾಡ್ತೀವಿ, ಟೈಮನ್ನು ವೇಸ್ಟ್ ಮಾಡೋದಿಲ್ಲ. ಸೊ ಟೈಮ್ ಯಾಕೆ ವೇಸ್ಟ್ ಮಾಡಬಾರ್ದು? ಸೊ ನನಗೆ ಏನು ಬೇಕು ಏನು ಬೇಡ, ಓಕೆ, ಬೆಲ್ಟ್ ತೊಗೊಳಕ್ಕೆ ಹೋಗಿದ್ದೆ, ಅದು ಓಕೆ. ಮತ್ತೆ ನೀವು ಮಾಲ್ ಬಗ್ಗೆ ಏನೇ ಥಿಂಕ್ ಮಾಡಬೇಡ್ರಿ. ಯಾಕೆ, ಮಾಲಲ್ಲಿ ನೀವು ಮ್ಯಾಕ್ಸಿಮಮ್ 2 ತಾಸು 3 ತಾಸು ಸ್ಪೆಂಡ್ ಮಾಡ್ತೀರಿ. ಬಟ್ ಜೀವನದಲ್ಲಿ ಗುರಿ ಇಲ್ಲ ಅಂತಂದರೆ ಏನಾಗುತ್ತೆ, ಜೀವನನೇ ವೇಸ್ಟ್ ಆಗುತ್ತೆ. ಅದು ಯಾವುದೇ ಗುರಿ ಇರಲಿ, ಏನೇ ಇರಲಿ, ಮುಟ್ಲಿಕ್ಕೆ ಟ್ರೈ ಮಾಡಬೇಕಂದ್ರೆ ನಿನ್ನ ಜೀವನದಲ್ಲಿ ಕಂಪಲ್ಸರಿ ಗುರಿ ಇರಲೇಬೇಕು. ಯಾವಾಗ ಗುರಿ ಇರುತ್ತೋ ಆವಾಗ ನಿನ್ನ ಜೀವನ ಸರಿಯಾಗಿ ಸಾಗುತ್ತೆ. ಯಾವ ರೀತಿ ಅಂದರೆ, ಇವಾಗ ನನ್ನ ತಲೆಯಲ್ಲಿ ಆಲೋಚನೆ ಬರ್ತಾ ಇರ್ತವೆ. ಇವಾಗ ಎಕ್ಸಾಂಪಲ್, ನಾನು ಏನೋ ಆಗ್ಬೇಕಂತಿದ್ದೆ, ನನ್ನ ಜೀವನದಲ್ಲಿ ಒಂದು ಟಾರ್ಗೆಟ್ ಇತ್ತು. ಬಟ್ ಏನಾಯಿತು, ನಾನು ಆಲೋಚನೆಗಳು ಕಡೆ ಬರ್ತವೆ, ಆ ಕಡೆ ಯಾರೇನು ಅಂತಾರೆ, ಯಾರೇನು ಬಿಡ್ತಾರೆ, ಅವ್ರು ಹೇಳಿದ್ದೆಲ್ಲ ಕೇಳ್ಕೊತು. ನಾನು ಏನು ಮುಟ್ಟಬೇಕಂತಿದ್ದೀನಿ ನನಗೆ ಗೊತ್ತಿಲ್ದಂಗೆ ಎಲ್ಲಿಗೆ ಹೋಗಿ ಬಂದು ಮುಟ್ಟಿದ್ದೀನಿ ಅನ್ನೋದು ನನಗೂ ಗೊತ್ತಿಲ್ಲ. ಸೊ ಇದನ್ನು ಇವಾಗೆಲ್ಲ ನಾನು ಮುಂದೆ ಹೇಳ್ಕೊಂಡು ಯಾಕೆ ಇದು ಮಾಡ್ತಿದ್ದೀನಿ ಅಂದರೆ, ನಾನು ಮಾಡಿದ ತಪ್ಪನ್ನ ಯಾರು ಮಾಡಬೇಡ್ರಿ. ಆಲೋಚನೆಗಳು ಎಷ್ಟು ಇಂಪಾರ್ಟೆಂಟು, ಆಲೋಚನೆಗಳು ಯಾವ ರೀತಿ ಕಂಟ್ರೋಲ್ ಮಾಡ್ಕೋಬೇಕು ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಇವಾಗ ಇನ್ನೊಂದು ಎಕ್ಸಾಂಪಲ್, ನಿನ್ನೆ ಒಂದು ಫಸ್ಟ್ ಟೈಮ್ ನಾನು ವಿಡಿಯೋ ಮಾಡಿದ್ದು. ಹೌದಾ? ವಿಡಿಯೋ ಮಾಡಿದಾಗ
ನನಗೆ ಫುಲ್ ಡೇ ಇವಾಗ ಒಂದು ಹೆಚ್ಚು ಕಡಿಮೆ ಒಂದು 12-13 ತಾಸು ಆಗಿರ್ಬೇಕು. ಈ 13 ತಾಸಲ್ಲಿ ಎಷ್ಟು ಆಲೋಚನೆಗಳು ಬಂದು ಅಂದರೆ ದೊಡ್ಡದಾಗಿ ಹೇಳ್ಬಿಟ್ಟಪ್ಪ ಈ ಆಲೋಚನೆಗಳ ಬಗ್ಗೆ. ಏನು ಆಯ್ತು ಮುಗಿತಾರೆ ಇಷ್ಟೇ ಆಲೋಚನೆ ಹೇಳ್ಬಿಟ್ಟ, ಸಮಾಧಾನ ಆಯ್ತಾ, ಆಯಿತು. ನಾಳೆ ಇವತ್ತು ಓಕೆ, ಇವತ್ತೊಂದು ಆಲೋಚನೆ ಮುಗೀತು, ನಾಳೆ ಏನು ಹೇಳ್ತೀಯ, ಯಾವ ಆಲೋಚನೆ ಹೇಳ್ತೀಯ? ಸೊ ನಾನೇ ಡಿಕ್ರೀಸ್ ಮಾಡ್ಕೊಳ್ತಾ ಇದ್ದೀನಿ, ನಾನೇ ಡಿಕ್ರೀಸ್ ಮಾಡ್ಕೊಂಡೆ. ಸೊ ನನ್ನ ಟಾರ್ಗೆಟ್ ಏನಿದೆ ತಿಳಿಸ್ಬೇಕನ್ನೋದು ನನಗೊಂದು ಗುರಿ ಇದೆ. ನಾನು ಮತ್ತೆ ಮಾಡಿದೆ, ಯಾರೇನು ಅನ್ಕೋತಾರೆ ಯಾರು ಬಿಡ್ತಾರೋ, ನಾನು ಮತ್ತೆ ಬಂದೆ ಮತ್ತೆ ವಿಡಿಯೋ ಮಾಡ್ತಾಯಿದ್ದೆ. ಹಾಗೆ ಗುರಿ ಅನ್ನೋದು ಇತ್ತಂದರೆ ಏನಾದರೂ ಆಲೋಚನೆಗಳು ಬಂದಾಗ ಅದನ್ನು ಏನು ಮಾಡ್ತೀವಿ ನಾವು ತಪ್ತೀವಿ. ನನಗೆ ಬೇಕಾಗಿದ್ದೇನು ಅದನ್ನು ಮುಟ್ಲಿಕ್ಕೆ ನಾನು ಮುಂದೆ ಹೋಗ್ತೀನಿ, ಹೌದಾನೆ? ಸೊ ಹಾಗೆ ಜೀವನದಲ್ಲಿ ಕಂಪಲ್ಸರಿ ಗುರಿ ಇಟ್ಕೊಳ್ಳೇಬೇಕು. ಗುರಿ ಇಟ್ಕೊಂಡಾಗೆ ನಾವು ಜೀವನದಲ್ಲಿ ಏನು ಮಾಡ್ಬೇಕಂತಿದ್ದೀವಿ ಅಂತ ಅಂದ್ಕೊಂಡಾಗ ಮಾತ್ರ ನಾವು ಹೋಗಿ ಆ ದಾರಿ ಆ ಲಕ್ಷ್ಯ ಮುಟ್ಲಿಕ್ಕೆ ಸಾಧ್ಯ ಆಗುತ್ತೆ. ಇನ್ನೊಂದು ಏನಂದರೆ ನನ್ನ ತೆರೆಯಲ್ಲಿ ಬೇರೆ ಆಲೋಚನೆ ಮಾಡಲಿಕ್ಕೆ ನನಗೆ ಟೈಮು ಇರೋದಿಲ್ಲ. ಸೊ ಏನಾಗುತ್ತೆ ಅಂದರೆ ನಿನ್ನ ಗುರಿ ಮುಟ್ಟಬೇಕಾದಾಗ ಬೇರೆ ಬೇರೆ ಅಡಚಣೆಗಳು ಬಂದಾಗ ನಿನ್ನ ಗುರಿ ಅನ್ನೋದು ನಿನ್ನ ತಲೆಯಲ್ಲಿ ಇರ್ತೈತಿ. ನಾನು ಇದು ಮಾಡ್ಬೇಕಂತಿದ್ದೀನಿ, ನಾನು ಈ ಜಾಗಕ್ಕೆ ಹೋಗ್ಬೇಕಂತಿದ್ದೀನಿ, ಸಮ್ ಪ್ಲೇಸ್ ಎಲ್ಲರೂ ಹೋಗ್ಬೇಕಂತಿದ್ದೀನಿ ಅಂದ್ಕೊಂಡಾಗ ಆ ಜಾಗಕ್ಕೆ ಹೋಗ್ತೀಯ. ನಿನ್ನ ತಲೆಯಲ್ಲಿ ಏನು ಇಲ್ಲೇ ಇಲ್ವಾ ಅಂದಾಗ 108 ಆಲೋಚನೆಗಳು ಬಂದು ಯಾಕಡೆ ಹೋಗ್ಬೇಕು ಏನು ಮಾಡ್ಬೇಕು ಅನ್ನೋದು ಗೊತ್ತಾಗಲ್ಲ ಅಂದರೆ ನಮ್ಮ ಜೀವನನ ನಾವೇ ಹಾಳು ಮಾಡ್ಕೋತೀವಿ. ಇನ್ನೊಂದು ಏನು ಹೇಳ್ಬೇಕಂತ ಇಷ್ಟಪಡ್ತಿದ್ದೀನಿ ಅಂದರೆ ಸ್ನೇಹಿತರೆ, ತುಂಬ ಜನ ಹೇಳ್ತಾರೆ ಅವರು ನನ್ನ ಜೀವನ ಹಾಳು ಮಾಡಿದ್ರು, ಇವರು ನನ್ನ ಜೀವನ ಹಾಳು ಮಾಡಿದ್ರು, ಅವರಿಂದ ಕೆಡ್ತು ಇವರಿಂದ ಕೆಡ್ತು. ಸತ್ಯವಾಗಿ ಹೇಳ್ತೀನಿ, ಯಾರಿಂದ ಯಾರ ಜೀವನ ಹಾಳಾಗೋದಿಲ್ಲ ಹೇಳ್ತಾರೆ. ತುಂಬ ಜನ ತುಂಬ ಆಲೋಚನೆಗಳು ಮಾತಾಡ್ತಾರೆ, ತುಂಬ ಮಾತುಗಳು ಮಾತಾಡ್ತಾರೆ. ಬಟ್ ಎಲ್ಲದನ್ನು ಕಂಟ್ರೋಲ್ ಮಾಡೋ ಶಕ್ತಿ ನಿನ್ನಲ್ಲಿರುತ್ತೆ. ನೀನು ಚೇಂಜ್ ಆಗಬೇಕು, ನಾವು ಚೇಂಜ್ ಆಗಬೇಕು ಅಷ್ಟೇ ಹೊರತಾಗಿ ಇನ್ನೊಬ್ಬರ ಮೇಲೆ ತಪ್ಪು ಹೊಸಕ್ಕೆ ಯಾವತ್ತೂ ಹೋಗಬೇಡ್ರಿ. ನಿನ್ನ ಜೀವನಕ್ಕೆ ನಿನ್ನ ಇದಕ್ಕೆ ನೀನೇ ಶಕ್ತಿ, ನಿನ್ನ ಆಲೋಚನೆಗಳೇ ಇಂಪಾರ್ಟೆಂಟು. ಸೊ ಯಾರೇನು ಹೇಳಿದಾರೋ ಯಾರಿಂದ ಯಾರು ಕೆಡೋದಿಲ್ಲ, ಯಾರಿಂದ ಯಾರು ಉದ್ಧಾರ ಆಗೋದಿಲ್ಲ. ಹಂಗೆ ಉದ್ಧಾರ ಆಗಂಗಿತ್ತು ತುಂಬ ಜನ ಉದ್ಧಾರ ಆಗಬೇಕಾಗಿತ್ತು, ಹೌದಾನೆ? ತುಂಬ ಜನ ತುಂಬ ಬುದ್ಧಿಮಾತುಗಳೆಲ್ಲ ಹೇಳ್ತಾರೆ, ಬಟ್ ಯಾರು ಉದ್ಧಾರ ಆಗೋದಿಲ್ಲ. ಯಾಕಂದರೆ ನಿನ್ನ ಆಲೋಚನೆಗಳೇ ನಿನ್ನನ್ನು ನಿರ್ಮಿಸ್ತವೆ. ಸೊ ಗುರಿ ಇಟ್ಕೊಳ್ಳಿ, ಗುರಿ ಕಡೆ ಗಮನ ಇರಲಿ, ಆ ಗುರಿ ಮುಟ್ಟೋದ ಕಡೆ ಇದು ಮಾಡಿರಿ. ಗುರಿ ಯಾಕೆ ಇಟ್ಕೋಬೇಕಂತ ನಾನು ಇಷ್ಟೊತ್ತು ಹೇಳಿದ್ದೀನಿ. ಸೊ ಅದನ್ನು ಫಾಲೋ ಅಪ್ ಮಾಡಿರಿ ಅಂತ ಹೇಳ್ತಾ ನಾನು 2 ಮಾತು ಮುಗಿಸ್ಬೇಕು.